ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಆತ್ಮೀಯರೇ, ಶರಣಾರ್ಥಿಗಳು. ಇತ್ತೀಚೆಗೆ ಕರ್ನಾಟಕ ಸರ್ಕಾರ ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಿಸಿದ ಮೇಲೆ ನಮ್ಮೆಲ್ಲರ ದೃಷ್ಟಿ ಮತ್ತೆ 12ನೇ ಶತಮಾನದ ಶರಣರ ಚಿಂತನೆಗಳ ಕಡೆಗೆ ಹೊರಳಿದೆ. ನೋಯುವ ಹಲ್ಲಿಗೆ ಹೊರಡುವ ನಾಲಿಗೆ ಎಂಬಂತೆ ಸಮಾಜದಲ್ಲಿ ವಿಷಮ ಪರಿಸ್ಥಿತಿಗಳು ಉಂಟಾದಾಗ, ಯಾವುದೇ ಸತ್ಪಥ ಕಾಣದೇ ಇದ್ದಾಗ ಮತ್ತೆ ಪದೇ ಪದೇ ನಮ್ಮ ನಾಡಿನ ಜನರೆಲ್ಲರ ದೃಷ್ಟಿ ಹರಿಯುವುದು 12ನೇ ಶತಮಾನದ ಸಮಗ್ರ ಕ್ರಾಂತಿಯ ವಿಚಾರಗಳೆಡೆಗೇನೆ. ಆ ದೃಷ್ಟಿಯಲ್ಲಿ ಬಸವಣ್ಣನವರು ಕರ್ನಾಟಕದ ಅಷ್ಟೇ ಏಕೆ ಇಡೀ ವಿಶ್ವದ ಸಾಂಸ್ಕೃತಿಕ ನಾಯಕರು ಏಕಾಗುತ್ತಾರೆ ಎಂಬ ಚಿಂತನೆ ನಾಡಿನಲ್ಲೆಲ್ಲ ಜಗತ್ತಿನಲ್ಲೆಲ್ಲ ಪಸರಿಸುತ್ತಿದೆ. ಈ ದಿಶೆಯಲ್ಲಿ ಇಂದು ನೀವು ಕೂಡಿ ಸಂಯುಕ್ತ ಕರ್ನಾಟಕದಲ್ಲಿ ಬಂದಿರುವ ಸಂಪಾದಕೀಯ ಹಾಗೂ ದೇಜಗೌ ಅವರ ಬಸವ ಬೆಳಕು ಎಂಬ ಲೇಖನದ ನುಡಿಯೊಸಗೆಯೊಂದಿಗೆ ಈ ಚಿಂತನೆ ಕಡೆಗೆ ದೃಷ್ಟಿ ಹರಿಸೋಣ. ಬಸವಣ್ಣನವರನ್ನು ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಗುರುತಿಸುವುದರಲ್ಲಿ ಅರ್ಥಗಳು ಅನೇಕ. ಸಂಸ್ಕೃತಿ ಎಂಬುದು ಕೇವಲ ಸಾಂಸ್ಕೃತಿಕ ವಲಯಕ್ಕೆ ಮಾತ್ರ ಸೀಮಿತವಾಗಿರುವ ಸಂಗತಿಯಲ್ಲ. ಬದುಕಿನ ಎಲ್ಲ ಆಯಾಮಗಳನ್ನು ಒಳಗೊಂಡು, ಎಲ್ಲರನ್ನೂ ಒಳಗೊಂಡು, ಎಲ್ಲರೂ ಸಮಾನರೆಂಬ ಸ್ಥಾನ ಕಲ್ಪಿಸಿ ಸಮಾಜದಲ್ಲಿ ಯಾರೊಬ್ಬರೂ ಪ್ರಮುಖವಾಗುವುದಿಲ್ಲ. ಸಂಘಟಿತ ಸಮಾಜವೇ ಪ್ರಾಮುಖ್ಯ ಎಂಬುದಕ್ಕೆ ಒತ್ತು ನೀಡಿದ್ದರಿಂದ ಸಾಮಾಜಿಕ ನಾಯಕತ್ವದ ಪರಿಕಲ್ಪನೆ ಕೇವಲ ಘೋಷಣೆಯ ಮೂಲಕ ಹೊರಬೀಳದೆ ಆಚರಣೆಯ ಮೂಲಕ ಕಾರ್ಯರೂಪಕ್ಕೆ ಬಂದದ್ದು ಒಂದು ಮೌನ ಕ್ರಾಂತಿಯೇ ಸರಿ. ಈಗಿನ ಸಾಮಾಜಿಕ ವ್ಯವಸ್ಥೆಯಲ್ಲಿ ಒಡಕಲು ಬಿಂಬಗಳೇ ಹೆಚ್ಚು. ಸಮಾಜದಲ್ಲಿ ಒಮ್ಮತವನ್ನು ನಿರೀಕ್ಷಿಸುವುದು ಅಸಹಜವೇನೂ ಅಲ್ಲ. ಆದರೆ ಆಧಾರವಿಲ್ಲದ ಭಿನ್ನ ಮತಗಳ ಮೂಲಕ ಬಹುಮತವನ್ನು ನಿರಾಕರಿಸುವ ಗುಣ ಯಾವತ್ತೂ ಸರ್ವಸಮ್ಮತದ ದಾರಿಯನ್ನು ಪ್ರತಿನಿಧಿಸುವುದಿಲ್ಲ. ಎಲ್ಲ ಮತಗಳ ಗುಣಗಳು ಸರ್ವಸಮ್ಮತ ನಿಲುವನ್ನು ರೂಪಿಸಲು ಅತ್ಯಗತ್ಯ. ಈಗಿನ ಸಂದರ್ಭದಲ್ಲಿ ನಮ್ಮ ಮತವೇ ಶ್ರೇಷ್ಠ, ಸರ್ವಾಂತರ್ಯಾಮಿ, ಸರ್ವಜ್ಞ ಎಂದು ಬೀಗುವ ಮನೋಧರ್ಮ ಈ ಕಾಲದಲ್ಲಿ ಹೆಚ್ಚಾಗಿರುವುದರಿಂದ ಭಿನ್ನ ಮತ ಚೌಕಟ್ಟನ್ನು ಮುರಿದು ದಾರಿ ಕಾಣದ ಸ್ಥಿತಿಯನ್ನು ತಂದಿಡುತ್ತಿರುವ ಸಂದರ್ಭದಲ್ಲಿ ಬಸವಣ್ಣನವರಂತಹ ಸಮಷ್ಟಿ ಪ್ರಜ್ಞೆ, ದೂರದರ್ಶಿತ್ವ, ಸಮಭಾವದ ನಾಯಕತ್ವದ ದೃಷ್ಟಿ ಹೊಸ ಮನೋಧರ್ಮದ ಸೃಷ್ಟಿಗೆ ಪ್ರೇರಣೆಯಾಗುವುದು ನಿಶ್ಚಿತ. ಇದೇ ಸಂಸ್ಕೃತಿ ನಾಯಕತ್ವದ ಬೆರಗು ಹಾಗೂ ಬೆಡಗು. ಈ ದಿಶೆಯಲ್ಲಿ ಬಸವಣ್ಣನವರ ವಿಶೇಷತೆಯನ್ನು ದೇಜಗೌ ಅವರ ಬಸವ ಬೆಳಕು ಎಂಬ ನುಡಿಯೊಸಿಗೆಯ ಮೂಲಕ ಕಂಡುಕೊಳ್ಳೋಣ. ಬಸವಣ್ಣನವರದು ಬಹುಮುಖ ವ್ಯಕ್ತಿತ್ವ. ಅವರು ಕೇವಲ ಶಿವಾನುಭವಿಯಲ್ಲ. ಅವರು ಅನುಭವ ಲೋಕದಿಂದ ಭವಲೋಕಕ್ಕೆ ಇಳಿದಂತೆ ಲೋಕ ಕಲ್ಯಾಣಕ್ಕಾಗಿ ಅನುಭವವನ್ನು ಅನುಭವಕ್ಕೆ ತಿರುಗಿಸಿಕೊಳ್ಳುತ್ತಾರೆ. ಇದರಿಂದ ಅವರ ಪ್ರತಿಭೆ ಏಕಕಾಲದಲ್ಲಿ 10 ಹಲವು ಮುಖಗಳಲ್ಲಿ ಕೆಲಸ ಮಾಡುತ್ತದೆ. ಆಧ್ಯಾತ್ಮ ಸಿದ್ಧಿಯ ತುತ್ತ ತುದಿಯನ್ನು ಸೇರಿಯೂ ಹಲವು ಬಗೆಗಳಲ್ಲಿ ಲೋಕ ಕಲ್ಯಾಣವನ್ನು ಸಾಧಿಸಿದ ಮಹಾತ್ಮರವರು. ಅವರು ನಡೆಸಿದ ಕ್ರಾಂತಿ ಧರ್ಮ ಮೊದಲುಗೊಂಡು ಜೀವನದ ಎಲ್ಲ ಕ್ಷೇತ್ರಗಳನ್ನು ಒಳಗೊಳ್ಳುತ್ತದೆ. ಅದೊಂದು ಮಹಾನ್ ಸಾಂಸ್ಕೃತಿಕ ಕ್ರಾಂತಿ, ಸಮಗ್ರ ಕ್ರಾಂತಿ. ಯಾವ ದೃಷ್ಟಿಯಿಂದ ನೋಡಿದರೂ ಬಸವಣ್ಣನವರು ಮಹಾತ್ಮರು. ಅವರು ಅಗೋಚರವೂ ಅಪ್ರಮೇಯವೂ ಆದ ಶಕ್ತಿಯನ್ನು ಕಂಡವರು. ಹಳೆಯ ಗೊಡ್ಡು ಸಂಪ್ರದಾಯಗಳಿಂದ ಸಮಾಜವನ್ನು ಬಿಡುಗಡೆಗೊಳಿಸಿ ಹೊಸ ವಿಚಾರಧಾರೆಯ ಮೂಲಕ ಜನರಲ್ಲಿ ನೂತನ ಚೈತನ್ಯ ತುಂಬಿದವರು. ದೀನದಲಿತರ ಉದ್ಧಾರಕ್ಕಾಗಿ, ಜಾತಿ ನಿರ್ಮೂಲನೆಗಾಗಿ, ಅಸ್ಪೃಶ್ಯತೆಯ ವಿನಾಶಕ್ಕೆ ಪ್ರಾಣವನ್ನೇ ಪಣಕ್ಕಿಟ್ಟವರು. ಮನುಕುಲವನ್ನು ಅಜ್ಞಾನದಿಂದ ಸುಜ್ಞಾನದ ಬೆಳಕಿನೆಡೆಗೆ ಕೊಂಡೊಯ್ದವರು. ನೂರಾರು ದೇವತೆಗಳ ಭ್ರಮೆ ಕಳಚಿ ಎಲ್ಲರಂತರಂಗದಲ್ಲಿರುವ ಆತ್ಮಚೈತನ್ಯವನ್ನೇ ದೇವರೆಂದು ತಿಳಿಸಿ ಅದನ್ನು ಇಷ್ಟಲಿಂಗ ರೂಪದಲ್ಲಿ ಚುಡುಕಾಗಿಸಿ, ಅರಿವಿನ ಕುರುಹಾಗಿಸಿ, ಅಧ್ಯಾತ್ಮ ಸಾಧನವನ್ನಾಗಿಸಿ ಎಲ್ಲರ ದೇಹವನ್ನೇ ದೇವಾಲಯವನ್ನಾಗಿಸಿದವರು. ಕಾಯಕ, ದಾಸೋಹ, ಲಿಂಗಯೋಗದಿಂದ ಸರ್ವ ಸಮಾನತೆಯ ಸಮಾಜ ರೂಪಿಸಿದವರು. ಭೇದ ಸಂಸ್ಕೃತಿಯ ಧಾರ್ಮಿಕ ನಂಬಿಕೆಗಳಿಗೆ ಜಲಾಂಜಲಿ ಇತ್ತು ಎಲ್ಲರ ನಿತ್ಯ ಬದುಕನ್ನೇ ಅಧ್ಯಾತ್ಮವಾಗಿಸಿದವರು. ಮರೆಗೊಳಗಾದ ಮಾನವರನ್ನು ಅರಿವಿನ ಬೆಳಕಿನಿಂದ ಶರಣರನ್ನಾಗಿಸಿದವರು.
ನಂಬಿದ್ದೆಲ್ಲ ಸತ್ಯ, ಮಾಡಿದ್ದೆಲ್ಲ ಸಹ್ಯ ಎಂಬ ಕುರುಡು ನಂಬಿಕೆಯನ್ನು ವೈಚಾರಿಕತೆ ಮತ್ತು ಸ್ವಾನುಭಾವದ ಮೂಲಕ ಹೋಗಲಾಡಿಸಿದವರು. ಶರಣ ಸಂಸ್ಕೃತಿಯ ಮೂಲಕ ಮಾನವೀಯತೆ, ಹೃದಯವಂತಿಕೆಯನ್ನು, ದಯಾಮೂಲ ಧರ್ಮದ ಆಸರೆಯಿಂದ ಸಕಲ ಜೀವರಾಶಿಗಳ ಲೇಸ ಬಯಸಿ ಮರ್ತ್ಯಲೋಕವನ್ನೇ ದೇವಲೋಕವನ್ನಾಗಿಸಿದವರು. ಒಟ್ಟಾರೆ ಬಸವಣ್ಣನವರ ಜೀವನವೇ ನಮಗೆಲ್ಲ ಸಂದೇಶವಾಗಿದೆ. ಜಗತ್ತಿನ ಶ್ರೇಷ್ಠ ದಾರ್ಶನಿಕರೆಲ್ಲರ ಗುಣಲಕ್ಷಣಗಳನ್ನು ಅವರಲ್ಲಿ ನಾವು ಕಾಣಬಹುದಾಗಿದೆ. ಅದಕ್ಕಾಗಿಯೇ ವಿದೇಶಿ ತತ್ವಜ್ಞಾನಿಯೊಬ್ಬರು ನುಡಿಯುತ್ತಾರೆ, ಬಸವಣ್ಣನವರ ಚಿಂತನೆ ಸಾಗರವಿದ್ದಂತೆ. ಆ ಸಾಗರದಲ್ಲಿ ಹಳೆಯ ಎಲ್ಲ ತತ್ವಜ್ಞಾನದ ಉತ್ತಮ ವಿಚಾರಗಳು ಸಂಗ್ರಹಗೊಂಡಿವೆ. ಆ ಚಿಂತನ ಸಾಗರದಿಂದಲೇ ಆಧುನಿಕ ವಿಚಾರಧಾರೆ ಚಿಂತನೆಗಳು ಹೊರಹೊಮ್ಮುತ್ತವೆ ಎಂದಿದ್ದಾರೆ. ಆ ಕಾರಣಕ್ಕಾಗಿಯೇ ಇವತ್ತು ಭಾರತ ಅಷ್ಟೇ ಅಲ್ಲ, ಜಗತ್ತಿನಾದ್ಯಂತ ಬಸವಣ್ಣನವರ ಚಿಂತನೆಗಳನ್ನು ಎಲ್ಲರೂ ಒಪ್ಪಿಕೊಂಡಿದ್ದಾರೆ. ಕನ್ನಡ ನಾಡಿನಲ್ಲಿ ಹುಟ್ಟಿ ಕನ್ನಡದಲ್ಲಿ ಅಧ್ಯಾತ್ಮ ಚಿಂತನೆ ನಡೆಸಿ, ಕನ್ನಡದಲ್ಲಿ ವಚನ ರಚಿಸಿ, ಜಗತ್ತಿಗೆ ಉತ್ತಮ ಸಾಂಸ್ಕೃತಿಕ ಮೌಲ್ಯಗಳನ್ನು ಪ್ರಜಾಸತ್ತಾತ್ಮಕ ನೆಲೆಯಲ್ಲಿ ರೂಢಿಸಿರುವ ಜಗಜ್ಯೋತಿ ಬಸವೇಶ್ವರರು ನಮ್ಮೆಲ್ಲರ ಸಾಂಸ್ಕೃತಿಕ ನಾಯಕರು ಎಂಬುದು ನಿಸ್ಸಂಶಯ. ಅದಕ್ಕೆ ಅಲ್ಲವೇ ಜನಪದರು ಪ್ರೀತಿಯಿಂದ ಅವರ ಬಗ್ಗೆ ಎಲ್ಲ ಬಲ್ಲಿದನಯ್ಯ ಕಲ್ಯಾಣ ಬಸವಯ್ಯ, ಚೆಲ್ಲಿದನು ತಂದು ಶಿವಬೆಳಕ, ಸೊಲ್ಲೆತ್ತಿ ಜನವು ಹಾಡುವುದು ಶರಣಾರ್ಥಿಗಳು.